ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮನೆಯಲ್ಲೇ ಹೋಮ್ ಮೇಡ್ ತಂದೂರಿ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಯಾವಾಗಲೂ ಇದನ್ನು ಅವಾಗವಾಗ ಮಾಡ್ತಾ ಇರ್ತಾರೆ. ಬಟ್ ತುಂಬ ದಿನ ಗ್ಯಾಪ್ ಆಗಿಬಿಟ್ಟಿತ್ತು ಡೆಲಿವರಿ ಆಗಿ, ಪಾಪು ಇನ್ನೂ ಚಿಕ್ಕದು. ಸೊ ಅದಕ್ಕೆ ಮಾಡಿರಲಿಲ್ಲ. ಸೊ ಇದು ಮಾಡೋಣ ಅಂತ ಹೇಳಿ ಚಿಕನ್ ತರೋಕೆ ಹೋದರೆ ಅವರು ಅರ್ಧ ಕಟ್ ಮಾಡಿ ಕೊಟ್ಬಿಟ್ಟಿದ್ರು. ನಾವು ಫಸ್ಟೇ ಇನ್ಫಾರ್ಮ್ ಮಾಡಿದ್ದಿದ್ರೆ ಅವರೂ ಹೇಗೆ ಬೇಕೋ ಹಾಗೆ ಕ್ಲೀನಾಗಿ ಮಾಡಿ ಕೊಡ್ತಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಓಕೆ ಇದೆ ನಮಗೆ ಸಾಕಾಯಿತು. ತಂದೂರಿ ಗ್ರಿಲ್ಲು ಮತ್ತು ತಂದೂರಿ ಸುಡೋದು ಆ ಸೆಟ್ಟು ಇದೆಲ್ಲ ಇಲ್ಲದೆ ಮಾಡೋದು ತುಂಬ ಕಷ್ಟ ಅಂತ ಕೆಲವೊಬ್ಬರು ಅಂದ್ಕೊಳ್ಬೋದು. ಬಟ್ ನಾವು ಸುಲಭವಾಗಿ ಮನೆಯಲ್ಲೇ ನಾವು ಮಾಡೋ ಥರ ಮಾಡಿದ್ರೆ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 2-3 ಸತಿ ಮಾಡಿದ್ದೀವಿ ಇಲ್ಲೇ. ಊರಲ್ಲಿ ಹೋದರೆ ಅಲ್ಲಿ ಒಳ್ಳೆ ಸೆಟಪ್ ಇರುತ್ತೆ, ಮನೆ ಮುಂದೆ ಜಾಗ ಜಾಸ್ತಿ ಇರುತ್ತೆ. ಅಲ್ಲಿ ನನ್ನ ಮೈದ್ನಂದರೆ ಜಾಸ್ತಿ ಈ ಥರ ಎಲ್ಲ ಮಾಡಿಕೊಡೋದು. ಸೊ ತಿನ್ನಬೇಕು ಅನ್ನಿಸ್ದಾಗ ನಾವು ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ನೋಡಿ ಈ ಥರ ಕ್ಲೀನಾಗಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆಯವರು ಬೆಂಕಿ ಎಲ್ಲ ಹಚ್ಬಿಟ್ಟಿದ್ರು ಮೊದಲೇ. ಸೊ ಅದಕ್ಕೆ ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕಿ ಅದ್ರ ಜೊತೆ ಒಂಚೂರು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಅದು ಆಲ್ಮೋಸ್ಟ್ ಒಂದು 4 kg ಅಷ್ಟು ಇತ್ತು ಚಿಕನ್ನು. ಸೊ ಮಸಾಲ ಕಮ್ಮಿ ಆಗಬಾರ್ದಲ್ವ. ಅದಕ್ಕೆ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂಚೂರು ಅದಕ್ಕೆ ನಿಂಬೆಹಣ್ಣಿನ ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗೆ. ಅದನ್ನು ಸಪ್ರೇಟಾಗಿ ಒಂದು ತಟ್ಟೆಲ್ಲಿ ಹಾಕಿ 2 ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಅದ್ರ ಜೊತೆ ಚಿಕನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಗರಂ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ಜಾಸ್ತಿ ಆದರೆ ಅದು ತಿನ್ನೋದಕ್ಕೂ ಆಗಲ್ಲ. ಯಾವತ್ತೂ ಅಷ್ಟೇ ಅಡುಗೆ ಮಾಡುವಾಗ ಮಸಾಲ ನೋಡಿ ಲಿಮಿಟಾಗಿ ಹಾಕ್ಕೊಳ್ಳಿ. ನಾನು ಇಲ್ಲೆಲ್ಲ ಮಸಾಲೆನೂ ಲಿಮಿಟಾಗೇ ಹಾಕಿದ್ದೀನಿ. ಹೇಗಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ವ, ಸೊ ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಆ್ಯಂಡ್ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟು ಆಚಿ ಚಿಕನ್ ಮಸಾಲ ಹಾಕಿ ಬೇಗ ಮಸಾಲೆ ಹಾಕಿದ್ರೆ ಒಳ್ಳೆ ಕೆಂಡ ಐತೆ. ಮೊಸರು ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಟ್ ಮಾಡ್ತಾ ಇದ್ದೀನಿ. ಈ ಥರ ಸಿಲ್ವರ್ ಫಾಯಿಲಲ್ಲಿ ನಾವು ರೋಲ್ ಮಾಡಿ ಸುಡೋದ್ರಿಂದ ಗ್ರಿಲ್ ಚಿಕನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಬಂದು ಸಿಮೆಂಟ್ ಕಲಸೋದು ಬಾಣಲಿ ಬರುತ್ತಲ್ವ, ಅದರಿಂದ ಮಾಡಿದ್ದೀವಿ. ಹಾಗೆ ನಾನು ಮಯೋನೀಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೋಮ್ ಮೇಡ್ ಮಯೋನೀಸ್, 3 ಮೊಟ್ಟೆ, ಒಂಚೂರು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಇನ್ನೂ ತೀರಾ ಕಮ್ಮಿ ಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಆಯಿಲ್ ಹಾಕಿ. ಸೊ ಹೋಮ್ ಮೇಡ್ ಮಯೋನೀಸ್ ರೆಡಿಯಾಗಿದೆ. ಅದ್ರ ಜೊತೆ ಚಿಕನ್ಗೆ ಮಸಾಲ ಹಚ್ಚಿ ನಾನೇ ರೋಲ್ ಮಾಡಿ ಕೊಟ್ಟೆ. ಇವರು ಹೇಗೆ ಮಾಡ್ತಾರೋ ಅಂತ ಹೇಳ್ಬಿಟ್ಟು. ಬಟ್ ಅದು ಕ್ಲೀನಾಗೇ ಬಂತು, ಚೆನ್ನಾಗಿತ್ತು, ಟೇಸ್ಟಾಗೇ ಇತ್ತು. ನಾರ್ಮಲಾಗಿ ಯಾವಾಗಲೂ ಮಾಡೋದಲ್ವಾ. ನೋಡಿ ಈ ಥರ ಕ್ಲೀನಾಗಿ ಕೋಟ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಹಚ್ಚಿ. ಒಂದು 5 ನಿಮಿಷ ಬಿಡಬೇಕು. ಬಟ್ ಇವರು ಅರ್ಜೆಂಟ್ ಅಂತ ಹೇಳಿ ಬೇಗ ಮಾಡ್ತೀನಿ ಅಂತ ಹೇಳಿ ಹಾಕಿ ಮಾಡಿದ್ರು. ಬಟ್ ಅದು ಸೂಪರಾಗಿ ಬಂತು. ಅದು ರೋಲ್ ಕೂಡ ನನ್ನನ್ನು ಅವರು ನೆಟ್ಟಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ನನ್ನ ತಮ್ಮ ಹೆಲ್ಪ್ ಮಾಡ್ದ ಒಂಚೂರು, ನನಗೆ ಬಗ್ಗಕ್ಕಾಗಲ್ಲ. ಸೊ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿನೇ ಇತ್ತು. ನನ್ನ ತಮ್ಮ ಇದ್ದಿದ್ದರಿಂದ ಈಸಿಯಾಗಿ ಆಯಿತು. ನನ್ನ ತಂಗಿ ವೀಡಿಯೋ ಮಾಡಿಕೊಡ್ತಾ ಇದ್ಲು. ಹಾಗೆ ಲೈಟ್ ಸೆಟ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ಹೀಗೆ ಫ್ಯಾಮಿಲಿ ಪೂರ್ತಿ ಒಂದು ಕೆಲಸ ಮಾಡೋವಾಗ ಚೆನ್ನಾಗಿರುತ್ತಲ್ವ. ನಾನು ಇಲ್ಲಿ ಅಂತಲ್ಲ, ನಮ್ಮ ಮನೆಯವ್ರ ಮನೆಗೆ ಹೋದ್ರೂ ಇದೇ ಥರನೇ ಇರ್ತೀನಿ. ನನಗೆ ಎಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನಾಗಿರ್ತೀನಿ. ಅದೇ ಥರ ನಾನಾಗಿರೋದು ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ಒಂದು ದೊಡ್ಡ ಖುಷಿ ನನಗೆ. ನಾನು ಹೇಗಿದ್ದೀನೋ ಹಾಗೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿಗೆ ಮುಗೀತು. ಈ ಥರ ರೋಲ್ ಮಾಡಿ ಕೊಟ್ಟೆ, ಅವರೇ ಹಾಕಿ ಸುಟ್ಟರು ಎಲ್ಲ.
ಪಾಪುನು ಎದ್ಬಿಟ್ಟಿದ್ಲು, ಅಳ್ತಾ ಇದ್ಲು. ಸೊ ಅದಕ್ಕೆ ನಾನು ಕೆಳಗಡೆ ಹೋಗ್ಬಿಟ್ಟೆ. ಅವರೇ ಕುತ್ಕೊಂಡು ಎಲ್ಲ ಕ್ಲೀನಾಗಿ ಕೆಂಡ ಹಾಕಿ ಕ್ಲೀನಾಗಿ ಸುಟ್ಟು ತಗೊಂಬಂದಿದ್ರು ಕೆಳಗಡೆ. ನಾನು ಅಷ್ಟೊತ್ತಿಗೆ ಹೋಗಿ ಪಾಪು ಜೊತೆ ಸೆಟ್ಲ್ ಆಗ್ಬಿಟ್ಟಿದ್ದೆ ಕೆಳಗಡೆ. ಪಾಪ ಅವರು ಎಷ್ಟೊತ್ತಾಯಿತು, ಒಂಚೂರು ಟೈಮ್ ಹಿಡಿಯುತ್ತೆ ಇದು ಸುಡೋದಕ್ಕೆ, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ. ನೋಡಿ, ಈ ಥರ ಒಂಚೂರು ಗ್ಯಾಪ್ ಇಲ್ಲದೆ ಇರೋಂಗೆ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ. ಸಿಲ್ವರ್ ಫಾಯಿಲ್ 2 ತಂದಿದ್ವಿ ನಾವು, ಹಳೇದಿತ್ತು, ಅದೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ಹೋಗಿ ಅಂಗಡಿಯಿಂದ ನಾನು ನನ್ನ ಹಸ್ಬೆಂಡ್ ನಡ್ಕೊಂಡೇ ಹೋಗಿ ತೊಗೊಂಬಂದ್ವಿ. ನೋಡಿ, ಈ ಥರ ಚೆನ್ನಾಗಿ ಗ್ರಿಲ್ಲರಲ್ಲಿ ಮಾಡಿರೋ ಥರನೇ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಅದ್ರ ಜೊತೆ ಹೋಮ್ ಮೇಡ್ ಮಯೋನೀಸು ಇನ್ನೂ ಸೂಪರಾಗಿತ್ತು ಗ್ರಿಲ್ಲು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮರೀದೆ ನನಗೆ ಸಪೋರ್ಟ್ ಕೂಡ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಆ್ಯಂಡ್ ಟಿಲ್ ದೆನ್ ಬಾಯ್ ಬಾಯ್ ಫ್ರಮ್ ಕಾವ್ಯ.